ತುಲಾರಾಶಿ. ತುಲಾರಾಶಿಯ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ನೋಡೋಣ ಬನ್ನಿ ಸ್ನೇಹಿತರೆ. ತುಲಾರಾಶಿಯವರಿಗೆ ಗ್ರಹಗಳ ಸಂಚಾರ ನಕ್ಷತ್ರದ ಆಧಾರದ ಮೇಲೆ ಯಾವ ರೀತಿಯಾದಂತಹ ಪರಿಣಾಮ ಬೀರುತ್ತೆ ಅನ್ನೋ ಆಧಾರದ ಮೇಲೆ ವಿಚಾರ ತಿಳಿಯೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಈ ತಿಂಗಳ 2025 ಜೂನ್ ಮಾಸದಲ್ಲಿ ಮಂಗಳ ಗ್ರಹ ಮಹಾನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಬುಧ ಮೃಗಶಿರ ನಕ್ಷತ್ರ 3ನೇ ಪಾದಕ್ಕೆ ಸಂಚಾರ ಆಗ್ತಿದ್ದಾರೆ. 6ನೇ ತಾರೀಕು ಜೂನ್ 2025ರಂದು ಬುಧ ಮತ್ತು ಮಂಗಳ ಎರಡು ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇದೆ. ಬೆಳಿಗ್ಗೆ 9:26ಕ್ಕೆ ಬುಧ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾ ಇದ್ದಾರೆ. ರಾತ್ರಿ 2:12 ಕುಜ ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಮಂಗಳ ಗ್ರಹವು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಮಖಾ ನಕ್ಷತ್ರಕ್ಕೆ ಸಂಚಾರ ಆಗ್ತಾ ಇದೆ. ಹಾಗೆಯೇ 15 ಜೂನ್ 2025ರಂದು ಬೆಳಿಗ್ಗೆ 6:44 ಸೂರ್ಯ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶ ಆಗ್ತಾ ಇದ್ದಾರೆ. ನಿಮಗೆ ಧನಾಧಿಪತಿ ಸಪ್ತಮಾಧಿಪತಿ ಮಂಗಳ ಲಾಭಸ್ಥಾನದಲ್ಲಿ ಇರೋದ್ರಿಂದ ಈ ತಿಂಗಳಲ್ಲಿ ಧನಲಾಭ ಯೋಗವಿದೆ. ನಿಮ್ಮ ಯಾವುದೇ ಕೆಲಸದಲ್ಲಿನ ಉತ್ತಮವಾದ ವಾಕ್ಚಾತುರ್ಯದಿಂದ ಹಾಗೂ ಒಳ್ಳೆಯ ಸಮಯ ಇರೋದ್ರಿಂದ ನಿಮ್ಮ ಮನೋಕಾಮನೆಗಳು ಪೂರ್ಣಗೊಳ್ಳುವ ಸಾಧ್ಯತೆಗಳಿದೆ. ನಿಮ್ಮ ಸಂಗಾತಿಯಿಂದ ಕುಜ ತನ್ನ ಮಿತ್ರ ಕ್ಷೇತ್ರ ಸೂರ್ಯನ ಮನೆಯಲ್ಲಿ ಸಂಚಾರ ಆಗ್ತಿರೋದ್ರಿಂದ ಉತ್ತಮ ಸ್ನೇಹಿತರಿಂದ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಿದರೆ ಅದರಿಂದಲೂ ಸಹ ಧನ ಪ್ರಾಪ್ತಿಯಾಗುವ ಯೋಗವಿದೆ. ನೀವು ಮಾತಾಡುವಾಗ ಬಹಳ ಎಚ್ಚರಿಕೆಯಿಂದ ಇದ್ದರೆ ಒಳ್ಳೆಯದು. ಶೀಘ್ರ ಕೋಪಗೊಳ್ಳುವುದು ಒಳ್ಳೆಯದಲ್ಲ. ಕೋಪ ಮಾಡಿಕೊಳ್ಳದೆ ಶಾಂತತೆಯಲ್ಲಿ ಇರೋದಕ್ಕೆ ಆದಷ್ಟು ಪ್ರಯತ್ನ ಪಡಿ. ನಿಮಗೆ ಶತ್ರುಗಳ ಮೇಲೆ ವಿಜಯವಾಗುವಂತಹ ಯೋಗವಿದೆ, ಆದರೆ ಶ್ರಮಿಸಬೇಕು. ಯಾರು ನ್ಯಾಯಬದ್ಧವಾಗಿ ಕೆಲಸ ಮಾಡ್ತಾರೋ ಅವರಿಗೆ ಜಯ ಸಿಕ್ಕೇ ಸಿಗುತ್ತೆ. ನಿಮ್ಮ ಆಕಾಂಕ್ಷೆಗಳು ಪೂರ್ಣವಾಗುವ ಸಮಯ ಬಂದಿದೆ. ನಿಮ್ಮ ಮನೆಯ ದೇವರನ್ನು ಪೂಜಿಸಿ ಮತ್ತು ನಿಮ್ಮ ರಾಶಿ ಅಧಿಪತಿ ಶುಕ್ರ, ಆ ಶುಕ್ರ ದೇವರನ್ನು ಧ್ಯಾನಿಸಿ. ಹಿಮಕೃಂದ ಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರ ಪ್ರವಕ್ತಾರಂ ಭಾರ್ಗವಂ ಪ್ರಣಮಾಮ್ಯಹಂ. ನಿಮ್ಮ ಶುಕ್ರಾಧಿಪತಿಯನ್ನು ಪ್ರತಿನಿತ್ಯವೂ ಧ್ಯಾನಿಸಿ. ನೀವು ಮಾಡಬೇಕಾದ ಕೆಲಸದಲ್ಲಿ ಅತಿ ಹೆಚ್ಚಿನ ಕಾಳಜಿ ವಹಿಸಿ. ಎಲ್ಲವೂ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ.